ಬೋಲ್ಟ್ ನಾನು ಟು ಬಿ ವಲ್ಗ್ಯಾರಿಟಿ ಇಲ್ಲ, ಅಲ್ಲೊಂದು ಲೈನ್ ಇರೋದು ಗೊತ್ತಾ, ಲೈನ್ ಕ್ರಾಸ್ ಮಾಡ್ತಾ ಇರಲಿಲ್ಲ. ನಾವು ಎಲ್ಲದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಡ್ರಗ್ಸ್ ಆಗಲಿ, ಹುಡುಗರು ಕೂತ್ಕೊಂಡ್ರೆ ಹೆಂಗೆ ಮಾತಾಡ್ತೀವಿ, ಮೇ ಬಿ ಸೆಕ್ಸ್ ಟಾಯ್ ಆಗಿರಲಿ, ಡ್ರಗ್ಸು, ಇನ್ ಡೆಪ್ತ್ ಎಲ್ಲ ಮಾತಾಡ್ತಾ ಇದ್ವಿ. ಸೊ ಇನ್ ಡೆಪ್ತ್ ಎಲ್ಲ ಇಲ್ಲೇನಂದರೆ ಎಲ್ಲರೂ ಮಾತಾಡ್ತಾರೆ, ಅದು ಆನ್ ದಿ ಫೇಸ್. ಇವಾಗ ನಾವು 3 ಜನ ಕಂಫರ್ಟ್ ಇದ್ದಾಗ ಮಾತಾಡೋದು ಬೇರೆ, ಒಂದು 10 ಜನ ಇದ್ದಾಗ ಮಾತಾಡೋದು ಬೇರೆ. ಇವಾಗ ಸೂರಜು ಎಷ್ಟೊಂದು ಕಡೆ ಹೋಗಿ ಬಂದಿರ್ತಾರೆ. ಸೊ ಇಲ್ಲಿ ಕ್ಯಾಮ್ರಾ ಮುಂದೆ ಮಾಡೋದು ಡಿಫ್ರೆಂಟ್ ಇರೋದು. ಸೊ ಆ ಥರ ಆಗ್ತಾಯಿತ್ತು ನಮಗೆ. ಆಮೇಲೆ ನನ್ನ ಪ್ರಕಾರ ನಮ್ಮದ್ರಲ್ಲಿ ಫಸ್ಟ್ ಟೈಮ್ ಅಂದ್ಕೊಳ್ತೀನಿ ಕನ್ನಡ ಇಂಡಸ್ಟ್ರಿ ಒಂದು ಸೆಕ್ಸ್ ಟಾಯ್ ಬಗ್ಗೆ ಮಾತಾಡೋದಾಗಿರಲಿ, ತೋರಿಸೋದಾಗಲಿ, ಅದೆಲ್ಲ ನಾವು ಅದು ನೋಡಿದಾಗ ಸೆನ್ಸಾರ್ ಬೋರ್ಡ್ ಅವರು ಒಪ್ಪಿರಲಿಲ್ಲ. ಅವರು ಫಸ್ಟು ಸೆನ್ಸಾರ್ ಕಮಿಟಿ ನೋಡಿದಾಗ ಇದು ರಿಲೀಸ್ಗೆ ಸೂಟ್ ಅಲ್ಲ ಅಂದ್ಬಿಟ್ಟು 3 ತಿಂಗಳು ಅವ್ರು ಏನು ನಮಗೆ ಆನ್ಸರೇ ಕೊಟ್ಟಿರಲಿಲ್ಲ. ಐದಾರು ಅಥವಾ ಏನೂ ಹೇಳಿಲ್ಲ, ಕಟ್ಸ್ ಮಾಡಬೇಕಾ ಇಲ್ಲ ನಿಮ್ಮ ಫಿಲಮ್ಮು ರಿಲೀಸ್ ಮಾಡೋಕ್ಕಾಗಲ್ಲ ಅಂತ. ಆಮೇಲೆ 3 ತಿಂಗಳಾದಮೇಲೆ RCಗೆ ಹಾಕೋರು ರಿವೈಸಿಂಗ್ ಕಮಿಟಿಗೆ. ಅವರು ನೋಡಾದ್ಮೇಲೆ 3 ತಿಂಗಳು ಟೈಮ್ ತೊಗೊಂಡು ಅವರು ಒಂದಷ್ಟು ಕಟ್ಸ್ ಹೇಳಿ ಮತ್ತೆ ಏನೇ ಕೊಟ್ಟರು. ಸೊ ಅದೊಂಚೂರು ಬೇಜಾರಾತೆ ನಾವೇನೋ ಹೊಸ್ದಾಗಿ ಮಾಡ್ಬೇಕಂದ ಇದ್ದಾಗ ಈ ಥರ ಎಲ್ಲ ಅಡ್ಡ ಬಂದರೆ ಅದೊಂಚೂರು ತೊಂದರೆ. ನಾವು ಹೇಳೋ ಕಾನ್ಸೆಪ್ಟ್ನೇ ಆದರೆ ಇನ್ನೂ ಹತ್ತರಷ್ಟು ತೋರಿಸಿ ಅದರ್ ಲ್ಯಾಂಗ್ವೇಜಸಲ್ಲಿ ಬಿಟ್ಟಾರೆ. ಆವಾಗ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ, ಓ ಶಬಾಸ್, ಅವ್ರು ನೋಡಿ ಎಷ್ಟು ಫಾರ್ವರ್ಡಾಗಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ. ಅದು ನಮ್ಮಲ್ಲಿದ್ದು ನಾವು ತೋರ್ಸೋಲ್ಲ, ಅದು ತುಂಬ ಬೇಜಾರಾಯಿತು.